ಬಿಟ್ಟು ಮತ್ತೆ ಮಾಡ್ತೀವಿ ನಾವಲ್ಲೇ ಕೆಲವೊಬ್ರು ಟ್ಯೂಷನ್ ಹಚ್ತಾರೆ, ಕೆಲವೊಬ್ರು ಮನೆಯಲ್ಲಿ ಓದ್ತಾರೆ, ಸ್ಕೂಲಲ್ಲಿ ಓದ್ತಾರೆ, ಮತ್ತು ಮನೆಯಲ್ಲಿ ಓದ್ತಾರೆ, ಬೆಳಗ್ಗೆ ಓದ್ತಾರೆ, ಸಾಯಂಕಾಲ ಓದ್ತಾರೆ, ಪೇರೆಂಟ್ಸ್ ಬೆಲ್ಲ ಅಂತಿರ್ತಾರೆ. ಕರೆಕ್ಟಾ? ಇಷ್ಟೆಲ್ಲ ಮಾಡಿದ್ಮೇಲೆ ಲಾಸ್ಟಿಗೆ ನೀವು ಏನು ಮಾಡ್ಬೇಕ್ರಿ? 3 ತಾಸು ಎಕ್ಸಾಮ್ಗಳು ಬರೀಬೇಕು. ಕರೆಕ್ಟಾ? ಇಷ್ಟೆಲ್ಲ ಮಾಡಿದ್ಮೇಲೆ ಕೋಚಿಂಗ್ ಕ್ಲಾಸ್ ಹೋದ್ಮೇಲೆ, ಟ್ಯೂಷನ್ ಹೋದ್ಮೇಲೆ, ಕಾಲೇಜ್ ಹೋದ್ಮೇಲೆ, ಸ್ಕೂಲ್ ಹೋದ್ಮೇಲೆ, ಎಲ್ಲ ಮಾಡಿದ್ಮೇಲೆ ನೀವು ಮಾಡೋದಿಲ್ರಿ 3 ತಾಸು ಎಕ್ಸಾಮ್ಗಳು ಬರೀಬೇಕು. ಅದ್ರ ಮೇಲೆ ನೀವು ಡಿಸೈಡ್ ಆಗುತ್ತೆ ನೀವು ಎಷ್ಟು ಓದಿದಿರಿ, ಎಷ್ಟು ಜಾಣರಿದೆ. ಕರೆಕ್ಟಾ? ನೀವು ಎಷ್ಟು ಪರ್ಸೆಂಟೇಜ್ ಮಾಡ್ತೀರ ಅನ್ನೋದು ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಕರೆಕ್ಟಾ? ನಿಮ್ಮ ಬಗ್ಗೆ ಯಾರಿಗೂ ಗೊತ್ತಿರೋದಿಲ್ಲ ನೀವು ಹೆಂಗಿದ್ದೀರಿ ಅಂತ ಹೇಳಿ. ಇವ್ಯಾಲ್ಯೂಯೇಟರ್ ಏನು ಪೇಪರ್ ಚೆಕ್ ಮಾಡ್ತಾರೆ ಅವ್ರು ನಿಮ್ಮ ಬಗ್ಗೆ ಗೊತ್ತಿರೋದಿಲ್ಲ. ಹೌದಾ? ಅವ್ರಿಗೇನು ಗೊತ್ತಿರ್ತದ? ನಿಮ್ಮ ಪೇಪರ್, ನಿಮ್ಮ ಆನ್ಸರ್ ಶೀಟ್, ನಿಮ್ಮ ಆನ್ಸರ್ಸ್, ನಿಮ್ಮ ಪ್ರೆಸೆಂಟೇಷನ್. ಕರೆಕ್ಟ್? ಈಗ ನಾವು ಏನಾದರೂ ಒಂದು ಪ್ರೆಸೆಂಟ್ ಮಾಡ್ತಾ ಇದೀವಿ ಅಂತಂದ್ರೆ, ಎಲ್ಲಾದ್ರೂ ಏನೋ ಒಂದು ಫಂಕ್ಷನ್ ಹೋಗ್ತಿದ್ರೆ ಅಂದ್ರೆ, ಯಾವ್ದಾದ್ರು ಒಂದು ಮದುವೆ ಇರ್ತಂದ್ರೆ, ಏನಾದ್ರು ಫಂಕ್ಷನ್, ಏನಾದ್ರು ಸೆಲೆಬ್ರೇಷನ್ ಇರ್ತಂದ್ರೆ ಯಾವ ಥರ ರೆಡಿ ಆಗ್ತೀವಿ? ಹೊಸ ಬಟ್ಟೆ ಹಾಕೋತೀವಿ. ಕರೆಕ್ಟಾ? ಶೂಸ್ ಹಾಕೋತೀವಿ, ಹೇರ್ ಸ್ಟೈಲ್ ಮಾಡ್ಕೋತೀವಿ, ಎಲ್ಲ ಮಾಡ್ಕೋತೀವಿ. ಯಾಕೆ? ಬಿಕಾಸ್ ದಟ್ ಇಸ್ ಅ ಸ್ಪೆಷಲ್ ಡೇ. ರೈಟ್? ಸ್ಟೂಡೆಂಟ್ಸ್ಗೆ ಸ್ಪೆಷಲ್ ಡೇ ಯಾವುದು? ಎಕ್ಸಾಮ್ಸ್. ರೈಟ್? ಎಕ್ಸಾಮ್ಸ್ ಒಂದು ಕರೆಕ್ಟ್ ಆಗಿ ಚೆನ್ನಾಗಿ ಮುಗಿದ್ಬಿಟ್ರೆ ಅದಕ್ಕಿಂತ ದೊಡ್ಡ ಸೆಲೆಬ್ರೇಷನ್ ಯಾವುದೂ ಇಲ್ಲ. ಐತಂದ್ರೆ ಇಲ್ಲ. ಸೊ ನಾವು ನೀವು ಇಷ್ಟೆಲ್ಲ ಮಾಡಿದ ಮೇಲೆ ಯಾವ್ದು ಬರಿಬೇಕಾದ್ರೆ ಪ್ರಾಬ್ಲಮ್ ಬಂತಂದ್ರೆ, ಕರೆಕ್ಟ್? ಓಕೆ, ನೀವು ಇಷ್ಟು ದುಡ್ಡು ಖರ್ಚು ಮಾಡ್ತೀರಿ, ಫೈನ್, ಇಷ್ಟು ದುಡ್ಡು ಖರ್ಚು ಮಾಡ್ತೀರಿ, ಇಲ್ಲಿ ಬಂದು ಮತ್ತೆ ಸ್ಕೂಲಿಗೆ, ಟ್ಯೂಷನ್ಗೆ, ಬುಕ್ಸ್ಗೆ, ಅದಕ್ಕೆ ಇದಕ್ಕೆ ಅಂತೆಲ್ಲ ಖರ್ಚು ಮಾಡ್ತೀರಿ, ನಿಮ್ಮ ಟೈಮ್ ಸ್ಪೆಂಡ್ ಮಾಡ್ತೀರಿ. ಕರೆಕ್ಟ್? ಇಷ್ಟೆಲ್ಲ ಮಾಡಿದ್ಮೇಲೆ ನಿಮ್ಗೆ ಬೇಕಾಗಿರುವಂಥದ್ದು ನೀವು ಎಫರ್ಟ್ ಮಾಡಿದ್ದು ಆನ್ಸರ್ಸ್ ಇದು ನೀವು ಎಷ್ಟು ಎಫರ್ಟ್ ಹಾಕಿರ್ತೀರಿ ಅಷ್ಟು ನಾನು ನಿಮಗೆ ರಿಸಲ್ಟ್ ಬರಲಿಲ್ಲ ಅಂದ್ರೆ ಇಸ್ ದಟ್ ಗುಡ್? ಓಕೆ, ಬೇಜಾರಾಗುತ್ತೆ. ಹೌದಲ್ಲ? ಯಾಕಂದ್ರೆ 10th ಈಸ್ ದ ಪಿಲ್ಲರ್ ಆಫ್ ಅವರ್ ಕರಿಯರ್. ಹೌದಾ? ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈಗ 1 ಇಂದ 9 ವರೆಗೂ ಏನು ಮಾಡಿದ್ರಿ? ಅದು ಹೋಯ್ತು. ಕೌಂಟ್ ಆಗೋದು 10th PUC. ಕರೆಕ್ಟಾ? 10th ಇಂದ ನಾವು ಡಿಸೈಡ್ ಮಾಡ್ತೇವೆ ಆರ್ಟ್ಸ್ ಹೋಗ್ಬೇಕು, ಕಾಮರ್ಸ್ ಹೋಗ್ಬೇಕು, ಸೈನ್ಸ್ ಹೋಗ್ಬೇಕು, ಡಿಪ್ಲೊಮಾ ಹೋಗ್ಬೇಕು, ಇದೆಲ್ಲ ಚೇಂಜ್ ಆಗ್ತದೆ. ಇಲ್ಲಿಂದ ನಮ್ಮ ಲೈಫ್ ಚೇಂಜ್ ಆಗ್ತದೆ. ಎಸ್. ಸೊ ಈ ಟೈಮಿಗೆ ನಾವು ಎಷ್ಟು ನಾವು ಕಾಂಪ್ರಮೈಸ್ ಮಾಡ್ಬೋದು. ಈಗ ಆನ್ಲೈನ್ ಎವರೇಜ್ ನಾವು ಇವ್ಯಾಲ್ಯೂಯೇಟರ್ ಜೊತೆ ನಾವು ಕಂಟಿನ್ಯೂ ಟಚ್ ಅಲ್ಲಿ ಇರ್ತೀವಿ. ಓಕೆ, 10th ಎಕ್ಸಾಮ್ ಏನು ಇವ್ಯಾಲ್ಯೂಯೇಟ್ ಮಾಡ್ತಾರಲ್ಲ ಅವ್ರ ಜೊತೆ ನಮ್ದು ರೆಗ್ಯುಲರ್ ಟಚ್ ಇರ್ತದೆ, ನಾವು ರೆಗ್ಯುಲರ್ ಮಾತಾಡ್ತಿರ್ತೇವೆ. ಸೊ ಅವ್ರು ಹೇಳೋದು ಆನ್ಲೈನ್ ಎವರೇಜ್ ಅರೌಂಡ್ 7 to 8 ಮಾರ್ಕ್ಸ್. ಎಷ್ಟು? 7 to 8 ಮಾರ್ಕ್ಸ್. ಓನ್ಲಿ ಹ್ಯಾಂಡ್ ರೈಟಿಂಗ್ ಸಲುವಾಗಿ ನಮ್ದು ಮೈನಸ್ ಆಗುತ್ತೆ. ಅಲ್ಲಿ ಹಾಫ್ ಮಾರ್ಕ್ಸ್, ಇಲ್ಲಿ 1 ಮಾರ್ಕ್ಸ್, ಈಗ ಹಾಫ್ ಮಾರ್ಕ್ಸ್, ಆ ಥರ ಆಗಿ 7 to 8 ಮಾರ್ಕ್ಸ್ ನಡೀತದ್ರಿಂದ 7 to 8 ಮಾರ್ಕ್ಸ್ ಹೋದ್ರೆ ನಡೀತದಲ್ಲ, ಏನು ಪ್ರಾಬ್ಲಮ್ ಇಲ್ಲ. ನಡೀತಿಲ್ಲ. ಬಿಕಾಸ್ ನಾವು ಒಂದೊಂದು ಮಾರ್ಕಿಗೆ ಹಾಫ್ ಮಾರ್ಕ್ಸ್ಗೂ ನಾವು ಫೈಟ್ ಮಾಡಿರ್ತೀವಿ. ಹೌದಾ? ಎಷ್ಟು ಕಷ್ಟಪಟ್ಟಿರ್ತೀವಿ ನೀವು? ಹೌದಿಲ್ರಿ? ಓಕೆ, ಯಾರ್ದಾದ್ರು 89 ಅಂತಂದ್ರೆ ಅಯ್ಯೋ ಇನ್ನೊಂದು ಸ್ವಲ್ಪ 1% ಜಾಸ್ತಿ ಇಲ್ಲ, 90 ಆಗಿತ್ತು. 90 ಹೇಳಕ್ ಬೇರೆ ಅನಿಸ್ತದೆ, 89 ಹೇಳಕ್ ಬೇರೆ ಅನಿಸ್ತದೆ. ಕರೆಕ್ಟಾ? 95 ಹೇಳಕ್ ಬೇರೆ ಅನಿಸುತ್ತೆ, 89 ಹೇಳಕ್ ಬೇರೆ ಅನಿಸುತ್ತೆ. ಕರೆಕ್ಟಾ? 80 ಬಂತಂದ್ರೆ ಅಲ್ಲಿ ಚೇಂಜ್ ಆಗ್ಬಿಡ್ತದೆ ಮಾತಾಡೋದು ದಾಟಿ. ಅದೇ 90+ ಅಂದ್ರೆ ಓ ಎಸ್, ಇಲ್ಲಿ ಚೇಂಜ್ ಆಗುತ್ತೆ. ಕರೆಕ್ಟ್? ಈಗ ಇಲ್ಲಿ ನೀವು ಎಲ್ಲರೂ ಕನ್ನಡ ಮೀಡಿಯಂ ಇದ್ದೀರಿ, ಈಗ ಒಂದು ಸಬ್ಜೆಕ್ಟ್ ಇಂಗ್ಲೀಷ್ ಬರೀತಾರೆ. ರೈಟ್? ಸೊ ನೆಕ್ಸ್ಟ್ ಇದು ಮುಗಿದ್ಮೇಲೆ ಕಾಲೇಜ್ ಹೋಗ್ತೀರಿ. ಕಾಲೇಜ್ ಹೋಗ್ಬಿಟ್ಟು ಇಲ್ಲಿ ಕುಂತವ್ರ ಒಳಗಡೆ 70 to 80% ಎಲ್ಲರೂ ಇಂಗ್ಲೀಷ್ ಮೀಡಿಯಂ ಹೋಗ್ತೀರಿ. ಹೌದಾ? ಇಂಗ್ಲೀಷ್ಗೆ ಕನ್ವರ್ಟ್ ಆಗ್ತದೆ. ಎಕ್ಸಾಮ್ ನಿಮ್ಗೆ ಯಾವುದು ನೀವು ಕನ್ನಡ ಮೀಡಿಯಂ ಇಂದ 1 to 10th ಮಾಡಿರ್ತೀರಿ, ಎಕ್ಸಾಮ್ ಚೇಂಜ್ ಆಗಿ 10th PUC ಇಂಗ್ಲೀಷ್. ಸೊ ಎಕ್ಸಾಮ್ ಪ್ರೆಷರ್ ಬರ್ತದೆ, ಎಲ್ಲ ಸಬ್ಜೆಕ್ಟು ಇಂಗ್ಲೀಷ್ ಒಳಗೆ ಬರೀಬೇಕು. ಹೌದ್ರಿ? ಸೈನ್ಸ್ ಹೋದ್ರೆ PCMB ಎಲ್ಲ ಬರೀಬೇಕು. ಹೌದಿಲ್ರಿ? ಮ್ಯಾಕ್ಸಿಮಮ್ ಓವರ್ ಎಲ್ಲರೂ ಇಲ್ಲಿ ಸೈನ್ಸ್ ಓವರ್ ಇರ್ತದೆ, ಆರ್ಟ್ಸ್ ಓವರ್ ಕಡಿಮೆ. ಅದಿರಲ್ರಿ ಆರ್ಟ್ಸ್ ಓವರ್ ಯಾವುದೇ ಇಲ್ಲ, ಎಲ್ಲರೂ ಸೈನ್ಸಿಗೆ ಬಂದಿರ್ತಾರೆ. ಸೈನ್ಸ್ ಹೋಗ್ಬೇಕಂದ್ರೆ ಇಂಗ್ಲೀಷ್ ಹೋಗ್ಬೇಕು, ಇಂಗ್ಲೀಷ್ ಹೋಗ್ಬೇಕಂದ್ರೆ ಮತ್ತೆ ಅದೇನೆ ಸೇಮ್. ಕರೆಕ್ಟ್? ಸೊ ಇಲ್ಲಿ ಕೌಂಟ್ ಆಗುತ್ತೆ ಎಲ್ಲ. ಸೊ ಅದ್ರ ಸಲುವಾಗಿ ವಿ ಹ್ಯಾವ್ ದ ಸೊಲ್ಯೂಷನ್ ಫಾರ್ ದಟ್. ನಿಮ್ಮ ಹ್ಯಾಂಡ್ ರೈಟಿಂಗಿಗೆ, ಓಕೆ, ನಿಮ್ಮ ಈ ವರ್ಷದ ಇಷ್ಟು ವರ್ಷದ್ದು
ಇದರೊಳಗಡೆ ಜರ್ನಿ ಒಳಗಡೆ ಇಂಗ್ಲಿಷ್ ಅನ್ನೋದು ಒಂದು ಸ್ವಲ್ಪ ಹರ್ಡಲ್ ಇರ್ತದೆ ನಿಮಗೆ. ಒಬ್ಬೊಬ್ಬರಿಗೆ ಇಂಗ್ಲಿಷ್ ಬಹಳ ಈಸಿ ಆಗುತ್ತೆ, ಒಬ್ಬೊಬ್ಬರಿಗೆ ಸ್ವಲ್ಪ ಟಫ್ ಆಗುತ್ತೆ, ಒಬ್ಬೊಬ್ಬರಿಗೆ ಎವರೇಜ್ ಇರ್ತದೆ. ಆದ್ರೆ ನಮ್ಮ ಕಡೆ ಏನಿದೆ, ಎಲ್ಲರಿಗೂ ಒಂದು ಸೊಲ್ಯೂಷನ್ ಅಂತ ಹೇಳಿ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಕೋರ್ಸ್ ಇದೆ. ಸೊ ಈ ಹ್ಯಾಂಡ್ ರೈಟಿಂಗ್ ಅಂದ್ರೆ ಈಗ ನಾವು ನೋಡ್ರಿ ನಿಮ್ಮ ಬುದ್ಧಿಮತ್ತೆನ ಹೆಂಗ್ ಅಳಿಬಹುದು. ಈಗ 10th ನೀವು ಕೋಚಿಂಗ್ ಹೋಗ್ತಾ ಇದ್ರಿ, ನಿಮ್ಮ ಪೇರೆಂಟ್ಸ್ ಬಂದು ನೋಡಿ ಏನಂತಾರೆ, ನಿಮ್ಮ ಬುಕ್ಸ್ ನೋಡಿ, ನೋಟ್ಸ್ ನೋಡಿ, ಈ ಲೆಸನ್ ಇಷ್ಟ ಆಯ್ತು, ಈ ಲೆಸನ್ ಇಷ್ಟ ಆಯ್ತು ಅಂತ ನೋಡ್ತಾರಲ್ರಿ. ಇಲ್ಲ, ಒಂದ ಮಾತು ಹೇಳ್ತಾರಲ್ಲ, ಹೆಂಗ ತಮ್ಮ ಕೋಚಿಂಗು ಗುಡ್, ಕ್ಲಾಸ್ ಹೆಂಗ್ ನಡೆದು ಚೆನ್ನಾಗಿತ್ತು, ಓಕೆ, ಬುಕ್ಸ್ ತೊಂಬರಿ ನೋಡು ನೋಡ್ತಾರೆ. ಅವ್ರಿಗೂ ಏನೂ ಗೊತ್ತಾಗೋದಿಲ್ಲ. ಗೊತ್ತಾಗಿದೆ, ಯಾರು ಏನೂ ಗೊತ್ತಾಗೋದಿಲ್ಲ. ನೀವು ಬರೆದಿದ್ದು ಗೊತ್ತಿರ್ತದ ಅಥವಾ ನಿಮ್ಮ ಎಷ್ಟು ಗೊತ್ತಿರ್ತದೆ. ಎಸ್ ಅವ್ರು ನಿಮ್ಮ ಸಿಲೆಬಸ್ ಯಾರು